Hey everyone, welcome back to my YouTube channel. So this is Divyashri and last time ನಾನು Amazon ವರ್ಕ್ ಫ್ರಮ್ ಹೋಮ್ ಮತ್ತು ನೋ ಬ್ರೋಕರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ಕೊಟ್ಟಾಗ ತುಂಬ ಜನ ಕೇಳಿದ್ರು ಇನ್ನಷ್ಟು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸಿ ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇದ್ರೆ ಇನ್ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದ್ರಿ ಆ್ಯಂಡ್ ದಿಸ್ ವಿಡಿಯೋ ಇಸ್ ಸ್ಪೆಷಲಿ ಡೆಡಿಕೇಟೆಡ್ ಟು ಆಲ್ ದ ಸ್ಟೂಡೆಂಟ್ಸ್ ಹೋಮ್ ಮೇಕರ್ಸ್ ಆ್ಯಂಡ್ ಆಲ್ಸೋ ಫ್ರೆಷರ್ಸ್ ಆ್ಯಂಡ್ ಆಲ್ಸೋ ವರ್ಕ್ ಮಾಡ್ತಾ ಇದ್ದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕಂತ ಇರೋರಿಗೆ. ಸೊ ದಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮಗೆ 5 ಫ್ರೀಲಾನ್ಸಿಂಗ್ ಐಡಿಯಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದರಿಂದ ಮಿನಿಮಮ್ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಅರ್ನಿಂಗ್ಸ್ ಮಾಡಬಹುದು. ಸೊ ವಾಟ್ ವಿಲ್ ದ ಎಂಟ್ರಿ ಲೆವೆಲ್ ಇಫ್ ಯು ಗೋ ಫಾರ್ ಜಾಬ್, ಎಂಟ್ರಿ ಲೆವೆಲ್ ಸ್ಯಾಲ್ರಿ ಏನಿರುತ್ತೆ ಇದೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಸೊ ಯಾರೆಲ್ಲ ಅಮೆಝಾನ್ ಮತ್ತು ನೋ ಬ್ರೋಕರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಐಡಿಯಾ ಇಲ್ಲ, ನಮಗೆ ವಿಡಿಯೋ ನೋಡಿಲ್ಲ ಅಂತ ಹೇಳ್ತಿದ್ರೆ ಸೊ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ದಟ್ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್ಸ್ ಅಬೌಟ್ ದೋಸ್ ಜಾಬ್ಸ್. ಆ್ಯಂಡ್ ಈಗ ನಾವು ಫ್ರೀಲಾನ್ಸಿಂಗ್ ಜಾಬ್ ಆಪರ್ಚುನಿಟೀಸ್ ಆರ್ ಫ್ರೀಲಾನ್ಸಿಂಗ್ ಇನ್ಕಮ್ ಬಗ್ಗೆ ತಿಳಿಸೋದಕ್ಕೂ ಮುಂಚೆ ಐ ವಾಂಟೆಡ್ ಟು ಗಿವ್ ಯು ಅ ಸ್ಮಾಲ್ ಟಿಪ್ಸ್ ಟು ಎವ್ರಿ ಒನ್. ಬಿಕಾಸ್ ಈಗ ನಾನು ತುಂಬ ಜನ ಕೇಳಬೇಕಾದ್ರೆ ಟೆಲ್ ಮಿ ವಾಟ್ ಇಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವಾಟ್ ಇಸ್ ಯುವರ್ ವೀಕ್ನೆಸ್ ಅಂತ ಹೇಳಿದ್ರೆ ತುಂಬ ಜನ ಬ್ಲ್ಯಾಂಕ್ ಔಟ್ ಆಗ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಐಡಿಯಾಸ್ ಇರೋದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯುವರ್ ಸ್ಟ್ರೆಂತ್, ವಾಟ್ ಇಸ್ ಯುವರ್ ವೀಕ್ನೆಸ್. ಸೊ ದೆರ್ ಈಸ್ ಸಮಥಿಂಗ್ ಕಾಲ್ಡ್ SWOT ಅನಾಲಿಸಿಸ್, ಯುವರ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಸೊ ಫಸ್ಟಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಸ್ಟ್ರೆಂತ್ನ ನೀವು ಯಾವ ರೀತಿ ಆಪರ್ಚುನಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ನಿಮ್ಮ ವೀಕ್ನೆಸ್ ಯಾವ ರೀತಿ ಥ್ರೆಟ್ ಆಗಬಹುದು ಅನ್ನೋದ್ರ ಬಗ್ಗೆ ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಸೊ ಡೂ ಅ SWOT ಅನಾಲಿಸಿಸ್ ಫಾರ್ ಯುವರ್ ಸೆಲ್ಫ್. ಸೊ ನಾವು ಕಾಲೇಜಲ್ಲೆಲ್ಲ ಇದ್ದಾಗ SWOT ಅನಾಲಿಸಿಸ್ ಯೂಶಲಿ ಕಂಪನಿ ರಿಲೇಟೆಡ್ ಓದಿರ್ತೀವಿ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ SWOT ಅನಾಲಿಸಿಸ್ ಅಬೌಟ್ ಆರ್ ಸೆಲ್ಫ್, ರೈಟ್? ಸೊ ಈಗ ಫ್ರೀಲಾನ್ಸಿಂಗ್ ಐಡಿಯಾಸ್ ಅಂತ ಹೇಳಿದರೆ ಫಸ್ಟಿಗೆ ನೀವು ಯಾವ ಫ್ರೀಲಾನ್ಸಿಂಗ್ ಮಾಡ್ಬೋದು. ಸೊ ಲೈಕ್ ದ ಅಜೆಂಡಾ ಆಫ್ ಫ್ರೀಲಾನ್ಸಿಂಗ್ ಇಸ್ ಬೇಸಿಕಲಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಯಾರಿಗೆ ಅನಿಸಲ್ಲ? ಸ್ಟೂಡೆಂಟ್ಸಿಗೆ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ನಮ್ಮ ಎವ್ರಿ ಡೇ ಎಕ್ಸ್ಪೆನ್ಸಸ್ಗೆ ಪೇರೆಂಟ್ಸ್ನ ಕೇಳಬಾರ್ದು. ಸೇಮ್ ಕಮ್ಸ್ ಟು ಹೋಮ್ ಮೇಕರ್ಸ್. ಸೊ ಹೋಮ್ ಮೇಕರ್ಸ್ಗೂ ಇರುತ್ತೆ ದಟ್ ನಾವು ಮನೇಲೇ ಇರ್ತೀವಿ, ನಮ್ಗೆ ಏನಾದರೂ ಎಕ್ಸ್ಪೆನ್ಸಸ್ ಬೇಕಂದರೆ ಎವ್ರಿ ಟೈಮ್ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರಬೇಕು ಅಂತ. ಸೊ ನೀವೇನಾದರೂ ಆ ಥರ ಮೈಂಡ್ ಸೆಟ್ಟಲ್ಲಿದ್ದರೆ ಆ್ಯಂಡ್ ಆಲ್ಸೋ ಈಗ ಎಷ್ಟೊಂದು ಜನಕ್ಕೆ ಅನಿಸ್ತಿರುತ್ತೆ ನಮಗೂ ಕೂಡ ನಾವು ಅರ್ನಿಂಗ್ಸ್ ಮಾಡ್ತಾ ಇದ್ವಿ, ನಮ್ಮ ಅರ್ನಿಂಗ್ಸ್ ಸಾಕಾಗ್ತಾ ಇಲ್ಲ, ಸೊ ದಟ್ ನಮ್ಮ ಸ್ಯಾಲ್ರಿ ಒಂದು ಎಕ್ಸ್ಪೆನ್ಸ್ಗೆ ಸಾಕಾಗ್ತಿಲ್ಲ ಅಂತ. ಸೊ ಈ ಥರ ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಸೊ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಯಾವ ರೀತಿ ಮಾಡಬಹುದು, ಯಾವ ರೀತಿ ಅರ್ನಿಂಗ್ಸ್ ಮಾಡಬಹುದು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಫಸ್ಟಿಗೆ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಸೊ ಫ್ರೀಲಾನ್ಸಿಂಗ್ ಐಡಿಯಾದಲ್ಲಿ ಫಸ್ಟ್ ಒನ್ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಟು, ಸೊ ಕಂಟೆಂಟ್ ರೈಟಿಂಗ್ ಆರ್ ಅ ಕಾಪಿ ರೈಟರ್. ಸೊ ಕಾಪಿ ರೈಟರ್ಸ್ ಆ್ಯಕ್ಚುಲಿ ಪರ್ ಲೈನಿಗೆ ದೇ ಚಾರ್ಜ್ 2000 rupees, ಅದು ಎಂಟ್ರಿ ಲೆವೆಲಲ್ಲಿ. ಸೊ ಕಾಪಿ ರೈಟಿಂಗ್ ಬೇಸಿಕಲಿ ಏನಂತ ಹೇಳಿದ್ರೆ, ಕಾಪಿ ರೈಟಿಂಗ್ ಅಂದರೆ ಈಗ ನಿಮಗೆ ಗೊತ್ತಿರಬಹುದು. ಸೊ ಈಗ OLX ಅಂದಿದ ತಕ್ಷಣ ಏನು ನೆನಪಾಗುತ್ತೆ? ಮಾರಿ ಬಿಡಿ ಅಂತ ಬರುತ್ತೆ, ಕರೆಕ್ಟ್ ಅಲ್ಲ? ಈಗ ಐಕಿಯಾ ಅಂದರೆ ಮನೆಗೆ ಬನ್ನಿ. ಸೊ ಈ ರೀತಿ ಕ್ಯಾಚಿ ಸ್ಲೋಗನ್ಸ್, ಟೈಟಲ್ಸ್, ಮತ್ತು ನೀವು ಐವೇಲೆಲ್ಲ ಹೋಗ್ಬೇಕಾದ್ರೆ ದೊಡ್ಡ ಬಿಲ್ ಬೋರ್ಡ್ಸ್ ನೋಡಿರ್ತೀರಾ. ಬಿಲ್ ಬೋರ್ಡ್ಸಲ್ಲಿ ಒಂದು ಕ್ಯಾಚಿ ಲೈನ್ಸ್ ಹಾಕಿರ್ತಾರೆ ಅಟ್ರಾಕ್ಟ್ ಮಾಡಲಿಕ್ಕೆ, ಅಂದರೆ ಯುನೀಕ್ ರೈಟಿಂಗ್. ಸೊ ನಿಮಗೆ ಒಂದು ಯುನೀಕ್ ರೈಟಿಂಗ್ ಇದೆ, ನಿಮಗೆ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಕಾಪಿ ರೈಟಿಂಗ್ದು ಒಂದು ಕೋರ್ಸ್ ಬರುತ್ತೆ. ನಿಮಗೆ ಪೇ ಮಾಡೋಕ್ಕಾಗಿಲ್ಲ ಅಂದರೂ ಯೂಟ್ಯೂಬಲ್ಲೂ ಕೂಡ ಫ್ರೀ ಕೋರ್ಸಸ್ ಸಿಗುತ್ತೆ ನಿಮಗೆ. ಸೊ ಕಾಪಿ ರೈಟಿಂಗ್ ಒಂದು 20 days ಇನ್ವೆಸ್ಟ್ ಮಾಡಿ ಕಾಪಿ ರೈಟಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಬರೀಬಹುದು, ಯಾವ ರೀತಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ. ಆ್ಯಂಡ್ ದೇರ್ ಆರ್ ಅದರ್ ಪೇಯ್ಡ್ ಕೋರ್ಸ್ ಆಲ್ಸೋ, ನಿಮಗೆ ಪರ್ಸನಲೈಸ್ ಕ್ಲಾಸಸ್ ಇರುತ್ತೆ. ಸೊ ನೀವು ಕಾಪಿ ರೈಟಿಂಗ್ ಒಂದು ಕೋರ್ಸ್ ಮಾಡ್ಕೊಳ್ಳಿ ಫಾರ್ 20 days. ಮಾಡಿಕೊಂಡು ದೆನ್ ಅಪ್ರೋಚ್ ಫ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಆರ್ ಸ್ಟಾರ್ಟ್ಅಪ್. ಸೊ ಅದನ್ನು ಅಪ್ರೋಚ್ ಮಾಡಿ. ಸೊ ಕಾಪಿ ರೈಟಿಂಗಿಂದ ಕೂಡ ಯು ಕ್ಯಾನ್ ಅರ್ನ್ 2000 rupees ಪರ್ ಡೇ. ಸೊ ಸಪೋಸ್ ನೀವೇನಾದರೂ ಜಾಬಿಗೆ ಸೇರ್ಕೊಳ್ತೀರಾ 9 to 5 ಜಾಬ್ ಅಂತ ಹೇಳಿದ್ರೆ, ಸೊ ಎಂಟ್ರಿ ಲೆವೆಲ್ ಸ್ಯಾಲರಿನೇ ಬಂದು ನಿಮಗೆ 3.5 to 4 lakh ವರೆಗೂ ಇರುತ್ತೆ. ಬಟ್ ಫ್ರೀಲಾನ್ಸಿಂಗ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಅರ್ನ್ ಅಪ್ ಟು 50,000 to 1 lakh, ದಟ್ ಡಿಪೆಂಡ್ಸ್. So copywriting and content writing is also one of the important freelancing idea. So just to give you guys more info, like more understanding about copywriting. ಈಗ ನೀವು ಯೂಟ್ಯೂಬ್ ನೋಡ್ತಿರ್ತೀರಾ, ಎವ್ರಿ ಡೇ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ನೋಡ್ತಿರ್ತೀರಾ. ಸೊ ಈಗ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ವೀಡಿಯೋಸ್ನ ಪೂರ್ತಿ ನೋಡ್ಬೇಕಂದ್ರೆ ದರ್ ಶುಡ್ ಬಿ ಸಮಥಿಂಗ್ ಟ್ರಿಗರ್ಸ್ ಯು, ರೈಟ್? ಈಗ ಈ ನನ್ನ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಬೇಕಂದ್ರೂ ಒಂದು ಟ್ಯಾಗ್ ಲೈನ್ ನೋಡಿರ್ತೀರಾ. ಸೊ 5 ಫ್ರೀಲಾನ್ಸಿಂಗ್ ಜಾಬ್ ಆಪರ್ಚುನಿಟೀಸ್ ಆರ್ 5 ಇನ್ಕಮ್ ಆಪರ್ಚುನಿಟೀಸ್ ಅಂತ ಏನೋ ನೋಡಿರ್ತೀರಾ, ದಟ್ ಅಟ್ರಾಕ್ಟ್ಸ್. ಸೊ ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಸೊ ಯು ಕ್ಯಾನ್ ಅರ್ನ್ ಲೈಕ್ ಆಲ್ಮೋಸ್ಟ್ 10 to 15,000.
ಸೊ ಹಾಗಾಗಿ ಕಾಪಿ ರೈಟಿಂಗ್ ಅಲ್ಲಿ ತುಂಬಾನೇ ಸ್ಕೋಪ್ ಇದೆ. ಬೇಸಿಕಲಿ ಕಾಪಿ ರೈಟಿಂಗ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ನಿಮ್ಗೆ ಏನಾದ್ರೂ ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಕ್ಯಾಚಿ ಸ್ಲೋಗನ್ಸ್, ಟೈಟಲ್ಸ್ ಎಲ್ಲಾನು ಕೊಡ್ತೀರಾ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ದ ಕಾಪಿ ರೈಟಿಂಗ್. ಸೊ ಕಾಪಿ ರೈಟಿಂಗ್ ನ ಯೂಸ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ನ ಮಾಡಬಹುದು, ಐದರ್ 9 to 5 ಆರ್ ಇಫ್ ಯು ವಾಂಟ್ ಟು ಬಿ ಅ ಫ್ರೀಲಾನ್ಸರ್ ಯು ಕ್ಯಾನ್ ಬಿ ಅ ಫ್ರೀಲಾನ್ಸರ್ ಆಸ್ ಅ ಕಾಪಿ ರೈಟರ್. ಸೊ ಎರಡನ್ನೂ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ಸ್ ವೆಲ್ ಅಂಡ್ ಗುಡ್, ನೀವು ಎರಡನ್ನೂ ಮಾಡಬಹುದು. ಅಂಡ್ ಸೆಕೆಂಡ್ ಒನ್, ಗ್ರಾಫಿಕ್ ಡಿಸೈನರ್. ಸೊ ಗ್ರಾಫಿಕ್ ಡಿಸೈನರ್ ಈಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ ಎಷ್ಟು ಕಂಪನೀಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಿಟ್ರಲಿ ಎವ್ರಿ ಡೇ ನ್ಯೂ ಸ್ಟಾರ್ಟ್ಅಪ್, ನ್ಯೂ ಕೆಫೇಸ್, ನ್ಯೂ ಇನ್ಸ್ಟಿಟ್ಯೂಷನ್ಸ್, ನ್ಯೂ ಎಜುಕೇಶನ್ಸ್ ಲೈಕ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಕಂಪನೀಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎವ್ರಿ ಡೇ ಸ್ಟಾರ್ಟ್ಅಪ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಸೊ ಅವ್ರಿಗೆ ಪ್ರಮೋಷನ್ಸ್ ಬೇಕಾಗಿರುತ್ತೆ ಅಂಡ್ ಆಲ್ಸೋ ಪೋಸ್ಟರ್ ಡಿಸೈನಿಂಗ್, ಲೋಗೋ ಡಿಸೈನಿಂಗ್, ವೆಬ್ಸೈಟ್ ಡಿಸೈನ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಬೇಕು ಅಂದ್ರೆ ಡೆಫಿನೆಟ್ಲಿ ದೇ ನೀಡ್ ಪ್ರೊಫೆಷನಲ್ಸ್. ಈಗ ಪ್ರೊಫೆಷನಲ್ಸ್ ಹತ್ರ ಹೋದ್ರೆ ದೆಲ್ ಚಾರ್ಜ್ ಮೋರ್, ರೈಟ್? ಸೊ ನಿಮ್ಗೆ ಲೋಗೋ ಡಿಸೈನ್ ಮಾಡೋದಕ್ಕೆ ಬರುತ್ತೆ, ಕ್ಯಾನ್ವಾ ಯೂಸ್ ಮಾಡಿಕೊಂಡು ಪೋಸ್ಟರ್ಸ್ ನ ಡಿಸೈನ್ ಮಾಡಕ್ ಬರುತ್ತೆ, ಆನ್ಲೈನ್ ಪ್ರೆಸೆನ್ಸ್ ನ ಬಿಲ್ಡ್ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಸೊ ನೀವು ಗ್ರಾಫಿಕ್ ಡಿಸೈನಿಂಗ್, ಫ್ರೀಲಾನ್ಸಿಂಗ್ ಆಪ್ಷನ್ ನ ಚೂಸ್ ಮಾಡಬಹುದು. ಅಂಡ್ ನಂಬರ್ 3 ಇಸ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಈಗ ತುಂಬಾ ಜನಕ್ಕೆ ಇರುತ್ತೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಿ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಈಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗಬೇಕಾದ್ರೆ ತುಂಬಾ ಜನಕ್ಕೆ ಕಂಫರ್ಟಬಲ್ ಇರೋದಿಲ್ಲ ಅವ್ರ ಫೇಸ್ ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಲಿಕ್ಕೆ. ಸೊ ಇಫ್ ಯು ಆರ್ ಗುಡ್ ಅಟ್ ಯು ಕ್ಯಾನ್ ಬಿ ಅ ಕಂಟೆಂಟ್ ಕ್ರಿಯೇಟರ್, ಇಫ್ ನಾಟ್ ಯು ಕ್ಯಾನ್ ಬಿ ಅ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಹೇಳಿದ್ರೆ ಏನು, ಬೇಸಿಕಲಿ ಏನಾಗುತ್ತೆ, ಎಷ್ಟೊಂದು ಕಂಪನೀಸ್ ಆನ್ಲೈನ್ ಪ್ರೆಸೆನ್ಸ್ ನ ಬಿಲ್ಡ್ ಮಾಡಿರ್ತಾರೆ. ಈಗ ನಾವು ನೋಡಿರ್ತೀವಲ್ವಾ, ಸೊ ಇನ್ಕ್ಲೂಡಿಂಗ್ ಫ್ರಮ್ ಅ ಸ್ಮಾಲ್ ಕಂಪನಿ ಟು ಅ ಟೈರ್ ಒನ್, ಟಾಪ್ ಕಂಪನೀಸ್ ಎಲ್ಲರೂ ಕೂಡ ಅವರ ಪ್ರೆಸೆನ್ಸ್ ನ ಆನ್ಲೈನ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ದಟ್ ಆನ್ಲೈನ್ ಅಲ್ಲಿ ಬಿಲ್ಡ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ, ದೇ ನೀಡ್ ಅ ಆನ್ಲೈನ್ ಪ್ರೆಸೆನ್ಸ್. ಸೊ ಅಂಡ್ ಇಫ್ ಯು ಆರ್ ಸಮ್ವನ್ ಹೂ ಆರ್ ಗುಡ್ ಅಟ್ ಮ್ಯಾನೇಜಿಂಗ್ ಸೋಷಿಯಲ್ ಮೀಡಿಯಾ ಅಲ್ಗರಿದಮ್ಸ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಸೊ ಯು ಕ್ಯಾನ್ ಬಿ ಅ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಬೇಸಿಕಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಕಂಟೆಂಟ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ವೀಕಿಗೆ ಎಷ್ಟು ಕಂಟೆಂಟ್ ಹಾಕ್ಬೇಕು, ಯಾವ ರೀತಿ ಸ್ಕ್ರಿಪ್ಟ್ ಮಾಡಬೇಕು, ಯಾವ ಟೈಮಿಗೆ ಕಂಟೆಂಟ್ ಹಾಕ್ಬೇಕು, ನಿಮ್ಮ ಪೇಜ್ ಅಲ್ಲಿ ಯಾವ ತರ ಎಂಗೇಜ್ಮೆಂಟ್ ನಡೀತಾ ಇದೆ, ಇದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು. ಸಪೋಸ್ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನೀವು ಕಲ್ತ್ಕೋಬೇಕಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೋರ್ಸ್ ಕೂಡ ಇದೆ. ಸೊ ನೀವು ಆ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ ಯು ಕ್ಯಾನ್ ನೀವು ಏನೇ ಫ್ರೀಲಾನ್ಸಿಂಗ್ ಮಾಡ್ತೀರಾ, ಹೇಗೆ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಸೊ ನಿಮಗೆ ಒಂದು ಸ್ಕಿಲ್ ಸೆಟ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು ಸ್ಕಿಲ್ಡ್ ಆಗಿದ್ದು ಆಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಪ್ರೊಡಕ್ಟಿವಿಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ ಅಂಡ್ ಆಲ್ಸೋ ವಿಲ್ ಗೆಟ್ ಮೋರ್ ಕ್ಲೈಂಟ್ಸ್. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಕ್ ಡೂ ಸಮ್ ಕೋರ್ಸಸ್. ನಿಮಗೆ ಪೇ ಮಾಡಕ್ ಆಗಿಲ್ಲ ಅಂತಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಫ್ರೀ ಕಂಟೆಂಟ್ ಇರುತ್ತೆ. ಸೊ ಫ್ರೀ ಕಂಟೆಂಟ್ ಅನ್ನು ನೋಡಿ ನೀವು ಯೂಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಲರ್ನ್. ಸೊ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಬೇಸಿಕಲಿ ಯಾರಿಗೆಲ್ಲ ನೀವು ಅಪ್ರೋಚ್ ಮಾಡಬಹುದು ನೀವು ಕೋರ್ಸ್ ಕಲ್ತ ಮೇಲೆ ಅಂದ್ರೆ, ಈಗ ಹೊಸದಾಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡ್ತಿರ್ತಾರೆ, ಅವರಿಗೂ ಕೂಡ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅವ್ರು ನಿಮ್ಮ ಸುತ್ತಮುತ್ತ ಎಷ್ಟೊಂದು ನ್ಯೂ ಕೆಫೇಸ್, ನ್ಯೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಓಪನ್ ಆಗ್ತಿರುತ್ತೆ. ಸೊ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿ, ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೋರ್ಸ್ ಮಾಡಿದ್ದೀನಿ, ನನಗೆ ಇದೆಲ್ಲ ಸ್ಕಿಲ್ ಸೆಟ್ ಗೊತ್ತಿದೆ, ಸೊ ನಾನು ನಿಮಗೆ ಸ್ಕ್ರಿಪ್ಟ್ ಪ್ಲಾನ್ ಮಾಡ್ತೇನೆ, ಕಂಟೆಂಟ್ ಪ್ಲಾನ್ ಮಾಡ್ತೀನಿ, ಸೊ ಕಂಟೆಂಟ್ ಶೆಡ್ಯೂಲ್ ಮಾಡ್ತೀನಿ ಅಂತ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿ. ಸೊ ಇನಿಷಿಯಲಿ ನೀವು ಒಂದು 5,000 rupees ಚಾರ್ಜ್ ಮಾಡಿದ್ರು ನಿಮ್ಮ ಹತ್ರ ಒಂದು 10 ಕಂಪನೀಸ್ ಇದೆ ಅಂತ ಹೇಳಿದ್ರೆ ದೆನ್ ಯು ಆರ್ ಸಾರ್ಟೆಡ್. ಸೊ ನಿಮಗೆ ಒಂದು ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಯು ಕ್ಯಾನ್ ಈವನ್ ಚಾರ್ಜ್ 20,000, 30,000, 50,000, ಈವನ್ 1 lakh, 3 lakh ವರೆಗೂ ಚಾರ್ಜ್ ಮಾಡ್ತಾರೆ ಪರ್ ಕಂಪನಿ. ಸೊ ಅದಕ್ಕೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಬೇಕು, ನೀವು ಲ್ಯಾಕ್ ಟುಗೆದರ್ ಚಾರ್ಜ್ ಮಾಡಬೇಕು ಅಂತಂದ್ರೆ. ಬಟ್ ಇನಿಷಿಯಲಿ ನೀವೇನ್ ಮಾಡಬಹುದು, ಒಂದು 5,000 or 10,000 ಬೇರ್ ಮಿನಿಮಮ್ ನೀವು ನಿಯರ್ ಬೈ ಇರೋ ಒಂದು ಸ್ಟಾರ್ಟ್ಅಪ್ ಗಳಿಗೆ ಹೋಗಿ ಅಪ್ರೋಚ್ ಮಾಡಿ, ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಪ್ರೆಸೆನ್ಸ್ ನ ಬಿಲ್ಡ್ ಮಾಡ್ಕೊಡ್ತೀನಿ, ಸೊ ನಾನು ಇಷ್ಟು ಚಾರ್ಜಸ್ ಮಾಡ್ತೀನಿ, ಇಷ್ಟು ಡೆಲಿವರಬಲ್ಸ್ ಕೊಡ್ತೀನಿ, 12 reels ಇನ್ ಅ ಮಂತ್ ಅಂಡ್ ಪರ್ ವೀಕ್ ಇಷ್ಟು ವಿಡಿಯೋಸ್ ಹಾಕ್ತಿರ್ತೀನಿ, ಇಷ್ಟು ಪೋಸ್ಟ್ ಗಳನ್ನ ಹಾಕ್ತಿರ್ತೀನಿ. So learn some skill set like SEOs, SMEs and also algorithms, social medias ಬಗ್ಗೆ Facebook, Instagram, YouTube. ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ, ದೆನ್ ಗೋ ಅಂಡ್ ಅಪ್ರೋಚ್ ಕಂಪನೀಸ್ ಬೈ ಸೇಯಿಂಗ್ ದಟ್ ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್, ಆನ್ಲೈನ್ ಪ್ರೆಸೆನ್ಸ್ ನ ಬಿಲ್ಡ್ ಮಾಡ್ಕೊಡ್ತೀನಿ. ಸೊ ಆಡಿಯನ್ಸ್ ನಿಮ್ಮ ವರ್ಕ್ ನ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಡೂ ಇಟ್ ಫಾರ್ ಫ್ರೀ. ಸೊ 1 or 2 ಕಂಪನೀಸ್ಗೆ ಫ್ರೀ ಆಗಿ ಮಾಡಿ, ವಿಡಿಯೋಸ್ ಸ್ಕ್ರಿಪ್ಟ್ ಪ್ಲಾನ್ ಮಾಡಿ, ಸೊ ಕಂಟೆಂಟ್ ರೆಡಿ ಮಾಡಿ ಅಂಡ್ ಆಲ್ಸೋ ಅದನ್ನ ಅಪ್ಲೋಡ್ ಮಾಡ್ತಾ ಇರಿ. ಸೊ ಪ್ರೊಡಕ್ಟಿವಿಟಿ ಬಂದ್ಮೇಲೆ ಕೆನ್ ಅಪ್ರೋಚ್. ಸೊ ನಾನು ನಿಮಗೆ 1 month ಫ್ರೀ ಆಗಿ ಮಾಡ್ಕೊಡ್ತೀನಿ, ಸೊ ನಿಮಗೆ ಪ್ರೊಡಕ್ಟಿವಿಟಿ ಬರ್ತಿದೆ, ಸೊ ನಿಮ್ಗೆ ಅದು ಯೂಸ್ ಆಗ್ತಿದೆ ಅಂದ್ರೆ ಸೊ ನೀವು ನನಗೆ ಪೇ ಮಾಡಬಹುದು ಅಂತಾನೆ ಹೋಗಿ ನೀವು ಪಿಚ್ ಮಾಡಿ. ಡೆಫಿನೆಟ್ಲಿ ಇಫ್ ಯು ಆರ್ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್, ಸೊ ಯು ಕ್ಯಾನ್ ಅರ್ನ್ ಮನಿ. Okay, so next 4th one is online coaching. That is like my favorite and which I'm doing and it's tried and tested. ಸೊ ಆನ್ಲೈನ್ ಕೋಚಿಂಗ್ ಅಂತ ಹೇಳಿದ್ರೆ ನಿಮಗೆ ಗ್ರಾಜುಯೇಷನ್ ಆಗಿರ್ಬೇಕು, ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇರಬೇಕು, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್, ನಾಟ್ ತುಂಬಾ ಚೆನ್ನಾಗಿರ್ಬೇಕು, ಅದೆಲ್ಲ ಇದ್ರೆ
ಸೊ ಕೀಪ್ ದಟ್ ಥಾಟ್ ಅಸೈಡ್. ಸೊ ಆನ್ಲೈನ್ ಕೋಚಿಂಗ್ ಬೇಸಿಕಲಿ ಏನಂತ ಹೇಳಿದ್ರೆ ಎನಿಥಿಂಗ್ ಯು ಆರ್ ಗುಡ್ ಅಟ್. ಈಗ ನಾನು ಕಮ್ಯುನಿಕೇಷನ್ ಅಲ್ಲಿ ಚೆನ್ನಾಗಿದ್ದೀನಿ, ಸೊ ವಾಟ್ ಐ ಕ್ಯಾನ್ ಡೂ ಆನ್ಲೈನ್ ಕೋಚಿಂಗ್ ಅಲ್ಲಿ, ಸೊ ಐ ಕ್ಯಾನ್ ಟೇಕ್ ಆನ್ಲೈನ್ ಟ್ಯೂಷನ್ಸ್. ಸೊ ಐ ಕ್ಯಾನ್ ಟೇಕ್ ಅ ಸ್ಪೋಕನ್ ಕನ್ನಡ ಕ್ಲಾಸ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಆರ್ ಕೌನ್ಸ್ಲಿಂಗ್, ಮೆಂಟರ್ಶಿಪ್, ಈ ರೀತಿ ನಾನು ತಗೊಳ್ಬಹುದು. ಆ್ಯಂಡ್ ಇಫ್ ಯು ಆರ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ತುಂಬ ಜನಕ್ಕೆ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಕಷ್ಟ ಇರುತ್ತೆ. ಸೊ ಗೋನ್ ಅಪ್ರೋಚ್ ಸಮ್ ಪೇರೆಂಟ್ಸ್, ನನಗೆ ಮ್ಯಾಥ್ಸಲ್ಲಿ ಈ ಥರ ನಂಗೆ ಸ್ಕಿಲ್ಡ್ ಇದೆ, ಸೊ ಯು ಗಿವ್ ಯುವರ್ ಕಿಡ್ಸ್, ನನಗೆ ಒಂದು ಚಾನ್ಸ್ ಕೊಡಿ, ಐ ವಿಲ್ ಶೋ ಹೌ ಐ ಕ್ಯಾನ್ ಟೀಚ್ ಮ್ಯಾಥ್ಸ್. ಇಫ್ ನಾಟ್ ಮ್ಯಾಥ್ಸ್, ಇಫ್ ಯು ಆರ್ ಗುಡ್ ಅಟ್ ಕ್ಯಾಂಡಲ್ ಮೇಕಿಂಗ್, ಆರ್ ಇಫ್ ಯು ಆರ್ ಗುಡ್ ಅಟ್ ಟೈಲರಿಂಗ್, or if you're good at anything, so like yoga, so if you're good at meditation, so whatever you are good at, start teaching online. So initially ನಿಮಗೆ ಒಬ್ರು ಇಬ್ರು ಕ್ಲೈಂಟ್ ಸಿಕ್ಕಿದ್ರು ಪರವಾಗಿಲ್ಲ. ಸೊ ಇಫ್ ಯು ಆರ್ ಫಿಟ್ನೆಸ್, ಸೊ ದರ್ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ ಆನ್ಲೈನ್ ಟೀಚಿಂಗ್ ಅಂತ ಬಂದರೆ. ಸೊ ಆನ್ಲೈನಲ್ಲಿ ನೀವು ಕೋಚ್ ಮಾಡಬೇಕಂತ ಬಂದರೆ ದೆರ್ ಇಸ್ ನೋ ಒನ್ ಟಾಪಿಕ್. ನೀವು ಇವಾಗ ಇನ್ಫ್ಯಾಕ್ಟ್ ನೀವು ಕುಕ್ಕಿಂಗಲ್ಲಿ ಗುಡ್ಡಿದ್ರೆ ನೀವು ಕುಕ್ಕಿಂಗ್ನು ಕೂಡ ಆನ್ಲೈನಲ್ಲಿ ಟೀಚ್ ಮಾಡಬಹುದು. ಸೊ ಅದಕ್ಕೆ ಫಸ್ಟನ್ನೇ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಿಮ್ಮ ಸ್ಟ್ರೆಂತ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಸ್ಟ್ರೆಂತ್ ನಿಮಗೆ ಅರ್ಥ ಆಯಿತು ಅಂತಂದರೆ ದೆನ್ ಸ್ಟಾರ್ಟ್ ಯೂಸಿಂಗ್ ದಟ್ ಸ್ಟ್ರೆಂತ್ and use that strength to earn money, so that you can also earn money by using your skill set and by using your strength. And last one is there are a lot of companies, as I mentioned before, so is giving work from home, like data entry jobs, customer support. ನಿಮಗೆ ಕಸ್ಟಮರ್ ಸಪೋರ್ಟ್ ಸ್ಟೈಲ್ ಅಂದರೆ ಚಾಟ್ ಸಪೋರ್ಟ್ ಆಗಿರಬಹುದು. ಸೊ ನಿಮಗೆ ಬೇಸಿಕ್ ಕನ್ನಡ ಇಲ್ಲ ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಜೊತೆಗೆ ಇಂಗ್ಲೀಷ್ ಗೊತ್ತಿತ್ತು ಅಂತಂದರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಾರ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ದೇರ್ ಆರ್ ಲಾಟ್ ಆಫ್ ಕಂಪನೀಸ್ ಲೈಕ್ ಅಮೆಝಾನ್, ಕಾಗ್ನಿಸೆಂಟ್, ನೋಬ್ರೋಕರ್, ಟೆಲಿಪರ್ಫಾರ್ಮೆನ್ಸ್, ತುಂಬ ಕಂಪನೀಸ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೆ. ಸೊ ಹೋಪ್ ಈ ಎಲ್ಲ ಫ್ರೀಲಾನ್ಸಿಂಗ್ ಐಡಿಯಾಸ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾರ್ಟ್ 2 ಬೇಕಿದ್ರು ಕೂಡ ಯು ಕ್ಯಾನ್ ಲೆಟ್ ಮೀ ನೋ. ಸೊ ಇಫ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್, ಸಬ್ಸ್ಕ್ರೈಬ್ and also comment your opinion and follow me in Instagram too.